ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ವಿಡಿಯೋದಲ್ಲಿ ನಾವು 10ನೇ ತರಗತಿ ಗಣಿತದಲ್ಲಿ ಅಧ್ಯಾಯ 2 ತ್ರಿಭುಜಗಳಲ್ಲಿರುವಂಥ ಅಭ್ಯಾಸ 2.5ರಲ್ಲಿರುವಂಥ ಪ್ರಶ್ನೆ ಸಂಖ್ಯೆ 11 ಬಿಡಿಸೋಣ. ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆ, ಭಾಳ ಕೇರ್ಫುಲ್ ಆಗಿ ನೀವು ಬೋರ್ಡ್ ಕಡೆಯನ್ನು ಗಮನಿಸಬೇಕು. ಓಕೆ, ಪ್ರಶ್ನೆ ಈ ರೀತಿಯಲ್ಲಿ ಇದೆ. ವಿಮಾನವೊಂದು ಒಂದು ನಿಲ್ದಾಣದಿಂದ ಹೊರಟು ಗಂಟೆಗೆ 100 ಕಿಲೋಮೀಟರ್ ಜವದಿಂದ ಉತ್ತರ ಕಡೆಗೆ ಚಲಿಸುತ್ತದೆ. ಓಕೆ, ಅದೇ ಸಮಯದಲ್ಲಿ ಮತ್ತೊಂದು ವಿಮಾನವು ಅದೇ ನಿಲ್ದಾಣದಿಂದ ಹೊರಟು ಗಂಟೆಗೆ 1200 ಕಿಲೋಮೀಟರ್ ಜವದಿಂದ ಪಶ್ಚಿಮ ಕಡೆಗೆ ಚಲಿಸುತ್ತದೆ. ಓಕೆ, ಒಂದೂವರೆ ಗಂಟೆಗಳ ನಂತರ ವಿಮಾನಗಳ ನಡುವಿನ ಅಂತರ ಎಷ್ಟು ಅಂತ ನಾವು ಇಲ್ಲಿ ಲೆಕ್ಕಾಚಾರ ಮಾಡಬೇಕು. ಓಕೆ, ಪ್ರಶ್ನೆಯ ಪ್ರಕಾರ ಫಸ್ಟ್ ಏನಂತಂದ್ರೆ ನಾವು ದಿಕ್ಕನ್ನು ಗುರುತು ಮಾಡ್ಕೊಳ್ಳೋಣ. ಈ ರೀತಿಯಲ್ಲಿ ಬರ್ಕೊಳ್ತೀವಲ್ಲ. ಓಕೆ, ಈ ಕಡೆಗೆ ಹಿಂಗೆ ಬರಿತೀವಲ್ಲ ದಿಕ್ಕುಗಳು, ಈ ಸೈಡ್ ಇದು ಮೂಲ ಬಿಂದು ಓ ಅಂತ ತಗೊಂಡ್ಬಿಡೋಣ. ಈ ಕಡೆ ಪಶ್ಚಿಮ ಅಲ್ಲ, ಇದು ಪಶ್ಚಿಮ, ಇದು ಪೂರ್ವ, ಓಕೆ, ಉತ್ತರ, ದಕ್ಷಿಣ, ಇಷ್ಟಂತ ಗೊತ್ತು ನಮಗೆ. ಕರೆಕ್ಟಾ? ಪ್ರಶ್ನೆಯ ಪ್ರಕಾರ ನೋಡಿ, ಒಂದು ವಿಮಾನ ಒಂದು ನಿಲ್ದಾಣದಿಂದ ಹೊರಟು, ನಿಲ್ದಾಣ ಇಲ್ಲೇ ಅದಂತ ತಗೊಳ್ಳೋಣ. ಈ ನಿಲ್ದಾಣದಿಂದ ಹೊರಟು ಅದರ ಜವ ಅಂದರೆ ಉತ್ತರ ಕಡೆಗೆ ಚಲಿಸುವಂಥ ವಿಮಾನದ ಜವ ಎಷ್ಟು? 1000 ಕಿಲೋಮೀಟರ್. ಫಸ್ಟ್ ನೋಡಿ, ಉತ್ತರ ಕಡೆ ಇದ್ದದ್ದು ಬರೀತೇನೆ. ಉತ್ತರ ಕಡೆಗೆ ಚಲಿಸುವ ವಿಮಾನದ ಜವ ಅಂದ್ರೆ ಅದರ ಸ್ಪೀಡ್, ವಿಮಾನದ ಜವ ಎಷ್ಟಿದೆ ಅಂತಂದ್ರೆ, ಇದ್ರ ಸ್ಪೀಡ್ ಎಷ್ಟಿದೆ ಅಂತಂದ್ರೆ 1000 ಕಿಲೋಮೀಟರ್ ಪರ್ ಗಂಟೆ ಅಂತ ಹೇಳಿ ಇದೆ. ಓಕೆ, ಹಾಗೇನೆ ಇನ್ನೊಂದು ವಿಮಾನ ಇದೆಯಲ್ಲ, ಈ ಕಡೆ ಚಲಿಸಿರುವಂಥ ವಿಮಾನ ಈ ಕಡೆ ಚಲಿಸ್ತದೆ. ಇನ್ನೊಂದು ಪಶ್ಚಿಮ ಕಡೆಗೆ ಚಲಿಸುವಂಥ ವಿಮಾನ, ಇದೇ ನಿಲ್ದಾಣದಿಂದ ಪಶ್ಚಿಮ ಕಡೆಗೆ ಚಲಿಸುವಂಥ ವಿಮಾನದ ನಿಲ್ದಾಣದಿಂದ ಹೊರಟಿರುವಂಥದ್ದು ಗಂಟೆಗೆ 1200 ಕಿಲೋಮೀಟರ್ ಜವದಿಂದ ಪಶ್ಚಿಮ ಕಡೆಗೆ ಚಲಿಸ್ತಂತ. ಇನ್ನೊಂದು ಯಾವುದು? ಪಶ್ಚಿಮ ಕಡೆಗೆ ಚಲಿಸುವಂಥ ವಿಮಾನ ತಗೊಳ್ತೀವಿ. ಪಶ್ಚಿಮದ ಕಡೆಗೆ ಈ ಕಡೆ ಇಲ್ಲೇ ಬರಬೇಡ. ಪಶ್ಚಿಮದ ಕಡೆಗೆ ಚಲಿಸುವ ವಿಮಾನದ ಜವ ಎಷ್ಟಿದೆ ಇದ್ರದ್ದು? 1200 ಕಿಲೋಮೀಟರ್ ಪರ್ ಗಂಟೆ. ಒಂದು ಗಂಟೆಗೆ 1200 ಕಿಲೋಮೀಟರ್ ಜವದಿಂದ ಚಲಿಸ್ತಂತೆ. ಓಕೆ, ಕ್ಲಿಯರ್? ಈ ಕಡೆಗೆ ಚಲಿಸೋದು, ಇನ್ನೊಂದು ಉತ್ತರ ಕಡೆಗೆ. ಹೌದಲ್ಲ? ಈಗ ನಮಗೆ ಸಮಯನ ಕೊಟ್ಟಾರೆ. ಇದರಲ್ಲಿ ನಮಗೆ ಸಮಯ ಎಷ್ಟು ಅಂತಂತಂದ್ರೆ 1.5 ಗಂಟೆ ಅಂತ ಹೇಳಿ ಕೊಟ್ಟಿದ್ದಾರಲ್ಲ, ಅವಧಿ ಅಥವಾ ಸಮಯ ಅಂತ ಹೇಳ್ತೀವಿ ನಾವು. ಅವಧಿ ಎಷ್ಟಿದೆ? ಅವಧಿ ಕೊಟ್ಟಿದ್ದು 1.5 ಗಂಟೆ. ಹೌದಾ? ಇದನ್ನು ಹೀಗೆ ಬರೀಬಹುದಾ ನಾವು? ಡಿವೈಡೆಡ್ ಬೈ 2 ಆಯಿತು. 2 1 2, ಇದೊಂದು ಕೂಡಿಸಿರೋ 3, 3/2 ಗಂಟೆ ಅಂತ ಇದಾಯಿತು. ಓಕೆ, ಹಾಗೇನೆ ಇಲ್ಲಿನೂ ಸಹ ಸಮಯ ಕೊಟ್ಟಿದ್ದಾರೆ. ಇಲ್ಲಿಯೂ ಸಹ ಸಮಯ ಇದೆ. ಇದರ ಅವಧಿ ಸೇಮ್ ಅವಧಿ ಇದೆಯಲ್ಲ, 1.5 ಗಂಟೆ. ಎಷ್ಟು ಅಂತಂದ್ರೆ ಇದನ್ನು 1.5 ಗಂಟೆ. ಓಕೆ, ಅಂದ್ರೆ ಇದು ಡಿವೈಡೆಡ್ ಬೈ 2, ಇದು 2 1 2, ಇದೊಂದು ಕೂಡಿಸಿರೋ 3, 3/2 ಗಂಟೆ ಅಂತ ಬರಿತೀವಿ. ಕ್ಲಿಯರ್? 3/2 ಗಂಟೆ. ನೆಕ್ಸ್ಟ್ ನೋಡಿ, ಇದರಲ್ಲಿ ಅವಧಿ ಆಯಿತು. ದೂರ ಕಂಡುಹಿಡಿಬೇಕು ಅಂತಂದ್ರೆ ನಮಗೊಂದು ಸೂತ್ರ ಗೊತ್ತಲ್ಲ. ದೂರ ಕಂಡುಹಿಡಿಯುವಾಗ, ಡಿಸ್ಟೆನ್ಸ್ ಕಂಡುಹಿಡಿಬೇಕು ಅಂತಂದ್ರೆ ದೂರ ನೋಡಿ, ದೂರ ಈಸ್ ಈಕ್ವಲ್ ಟು ಎಷ್ಟು? ಜವ ಇಂಟು ಅವಧಿ ಅಂತ ಸೂತ್ರ ಇದೆ. ಜವ ಇಂಟು ಅವಧಿ. ಸಿಂಪ್ಲಿಫೈ ಮಾಡೋಣ. ಜವ ಎಷ್ಟಿದೆಯಪ್ಪ ಇದ್ರದ್ದು? ಜವ ಈ ವಿಮಾನದ ಉತ್ತರದ ಕಡೆಗೆ ಚಲಿಸುವ ಜವ ಎಷ್ಟು? ವಿಮಾನದ ಜವ 1000 ಇಂಟು ಅವಧಿ ಎಷ್ಟಿದೆ? 3/2. ಛೇದ ಹೊಡೆಯವ? 2 1 2 5 10, ಇದು 0 0. 500 ಗುಣಿಲೆ 3 ಎಷ್ಟಾಯಿತು? 500 ಗುಣಿಲೆ 3 ಎಷ್ಟಾಗತ್ತೆ? 5 3 1500. ಇಷ್ಟು ಕಿಲೋಮೀಟರ್ ದೂರ ಹೋಗಿರುತ್ತೆ. ಅಂದರೆ ವಿಮಾನ ಈ ಕಡೆ ಬರುತ್ತಲ್ಲ, ಇದು
ಎಷ್ಟಪ್ಪ ಅಂತಂದ್ರೆ ಇದು ಕೆ ಅಂದ್ಬಿಡೋಣ. ಇದಕ್ಕೆ ಓ ಎ ಎಷ್ಟಾಯಿತು? 1500 ಕಿಲೋಮೀಟರ್ ಆಯಿತು. 1500 ಕಿಲೋಮೀಟರ್. ಈಗ ಪಶ್ಚಿಮ ಕಡೆಗೆ ಬರುವಂಥ ವಿಮಾನದ ಬಗ್ಗೆ ನೋಡ. ಪಶ್ಚಿಮದ ಕಡೆಗೆ ಇದ್ರ ದೂರ ಕಂಡುಹಿಡ್ಕೊಳ್ಳೋ. ದೂರ ಇಸ್ ಈಕ್ವಲ್ ಟು ಇದೇ ಸೂತ್ರ ಜವ ಇಂಟು ಅವಧಿ ಅಂತ ಹೇಳಿ. ಜವ ಇಂಟು ಅವಧಿ. ಓಕೆ, ಕ್ಲಿಯರ್ ಆಗ್ತಾ ಇದೆಯಲ್ಲ? ಜವ ಎಷ್ಟಿದೆ? ಇದ್ರ ಜವ 1200 ಕಿಲೋಮೀಟರ್ ಪರ್ ಅವರ್ ಇದೆ. 1200. ಅವಧಿ ಅಂದರೆ ಸೇಮ್ ಇದೆ. ಎಷ್ಟು? 3/2 ಗಂಟೆ. ಇದು ಛೇದ ಹೊಡ್ಯಾಮ. 2 1 2 6 12 0 0. ಎಷ್ಟು ಉಳಿತು? 600 ಗುಣಿಲೆ 3 ಗುಣಾಕಾರ ಮಾಡೋಣ. 6 3 18. ಇದು 00. ಇಷ್ಟು ಕಿಲೋಮೀಟರ್ ಇದು ಪಶ್ಚಿಮ ಕಡೆಗೆ ಚಲಿಸಿರುತ್ತೆ. ಒಂದು ವಿಮಾನ ಇನ್ನೊಂದು ವಿಮಾನ ಪಶ್ಚಿಮ ಕಡೆಗೆ, ಇದಕ್ಕೆ ಬಿ ಎಂದು ಬಿಡ್ತೀನಿ. ಎಷ್ಟು ಇದು? 1800 ಕಿಲೋಮೀಟರ್ ಚಲಿಸ್ತಂತಿದು. 1800 ಕಿಲೋಮೀಟರ್ ದೂರ ಬಂದಿರುತ್ತೆ. 1800 ಕಿಲೋಮೀಟರ್. ನಮ್ಮ ಪ್ರಶ್ನೆಯ ಪ್ರಕಾರ ವಿಮಾನಗಳ ನಡುವಿನ ಅಂತರ ಎಷ್ಟು? ಇದಕ್ಕೆ ಅಂದರೆ ಬಿ ಸಿ ಎಷ್ಟು ಅಂತ ಕಂಡುಹಿಡಿಬೇಕು ನಾವು. ವಿಮಾನಗಳ ನಡುವಿನ ಅಂತರ ಎಷ್ಟು? ಬಿ ಸಿ ಎಷ್ಟು ಅಂತ ಕಂಡುಹಿಡಿಬೇಕು. ಓಕೆ, ಇದಕ್ಕೆ ನೆಕ್ಸ್ಟ್ ಪೇಜಿಗೆ ಮಾಡೋಣ. ಇದೇ ಚಿತ್ರವನ್ನು ಗಮನಿಸ್ಬೇಕು ನೀವು. ಇದು ಚಿತ್ರ ಹೇಗಿತ್ತು? ಹೀಗೆ ಅಲ್ಲ? ಇದು ಪಶ್ಚಿಮ ಕಡೆಗೆ, ಇದು ಪೂರ್ವ, ಇದು ಉತ್ತರ, ಇದು ದಕ್ಷಿಣ, ಇದು ಮಧ್ಯಬಿಂದು. ವಿಮಾನ ನಿಲ್ದಾಣ ಇಲ್ಲಿಂದ ಅಂತ ತಗೊಳ್ಳೋದು. ಈ ಕಡೆ ತೊಗೊಂಡಿದ್ದೀವಲ್ಲ, ವಿಮಾನ ಉತ್ತರ ಕಡೆಗೆ ಎಷ್ಟು ದೂರ ಚಲಿಸಿತ್ತು? ನಮ್ಮ ಎ ಅಂತ ತಗೊಂಡಿವಿ. ಇದು 1500 ಕಿಲೋಮೀಟರ್ ಇತ್ತು. ಕರೆಕ್ಟಾ? ಪಶ್ಚಿಮ ಕಡೆಗೆ ಎಷ್ಟು ದೂರ ಬಂದಿತ್ತು ವಿಮಾನ? ಚಲಿಸಿರುವಂಥ 1.5 ಗಂಟೆನಲ್ಲಿ ಚಲಿಸಿರುವಂಥ ದೂರ ಎಷ್ಟು ವಿಮಾನದ್ದು? ಪಶ್ಚಿಮ ಕಡೆಗೆ 1800 ಕಿಲೋಮೀಟರ್ ಅಂತ. ಹೌದಲ್ಲ? ಏನು ಕಂಡುಹಿಡಿಬೇಕು ನಾವು? ಎರಡು ವಿಮಾನಗಳ ನಡುವಿನ ಅಂತರ ಕಂಡುಹಿಡಿಬೇಕು. ಅಂದರೆ ಎ ಸಿ ಎಷ್ಟು ಅಂತ ಕಂಡುಹಿಡಿಬೇಕು. ಇದು ಯಾವುದು? ಎ ಬಿ ಎಷ್ಟು ಅಂತ ಕಂಡುಹಿಡಿಬೇಕು. ಎ ಬಿ ಇದು ಎಷ್ಟು ಅಂತ ಕಂಡುಹಿಡಿಬೇಕು. ಓಕೆ, ನೋಡಿ ಇದು 90 ಡಿಗ್ರಿ ಆಗತ್ತಲ್ಲ ಎತ್ತರದಲ್ಲಿ. ಅಂದ್ರೆ ಎ ಒ ಬಿ ಒಂದು ಲಂಬಕೋನ ತ್ರಿಭುಜ ಆಯಿತು. ಲಂಬಕೋನ ತ್ರಿಭುಜ ಅಂತಂದ್ರೆ ನಾವು ಪೈಥಾಗೋರಸನ ಪ್ರಮೇಯವನ್ನು ಅನ್ವಯ ಮಾಡಬೇಕಲ್ಲ. ಆದ್ದರಿಂದ ಪೈಥಾಗೋರಸನ ಪ್ರಮೇಯದನ್ವಯ ಇಲ್ಲಿ ನಾವು ಲೆಕ್ಕವನ್ನು ಬಿಡಿಸೋಣ. ಓಕೆ, ತ್ರಿಭುಜ ಎ ಒ ಬಿಯಲ್ಲಿ, ತ್ರಿಭುಜ ಎ ಒ ಬಿಯಲ್ಲಿ ಈ ತ್ರಿಭುಜ ತಗೊಳ್ತೇನೆ. ಯಾವ ಕೋನ 90 ಡಿಗ್ರಿ ಆಗತ್ತಾ? ಕೋನ ಓ ಇಸ್ ಈಕ್ವಲ್ ಟು 90 ಡಿಗ್ರಿ ಆಗಿದೆ. ಆಗ ನಾವು ಪೈಥಾಗೋರಸ್ನ ಪ್ರಮೇಯವನ್ನು ಅನ್ವಯ ಮಾಡಬೇಕು. ಪೈಥಾಗೋರಸ್ನ ಪ್ರಮೇಯದನ್ವಯ, ಪೈಥಾಗೋರಸ್ನ ಪ್ರಮೇಯದನ್ವಯ, ಈ ಪ್ರಮೇಯನ್ನು ಅನ್ವಯ ಮಾಡಬೇಕು. ಓಕೆ, ಇದರನ್ವಯ ಇದರಲ್ಲಿ ಕೋನ ಓ 90 ಡಿಗ್ರಿ ಅಂದರೆ ವಿಕರಣ ಎ ಬಿ ಆಯಿತು. ಅಂದರೆ ವಿಕರಣದ ಮೇಲಿನ ವರ್ಗ ಎ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮ ಅಂತ ಹೇಳಿದ್ದೀವಿ. ಯಾವ್ಯಾವ ಉಳಿದು? ಓ ಎ ಸ್ಕ್ವೇರ್, ಇನ್ನೊಂದು ಓ ಬಿ ಸ್ಕ್ವೇರ್ ಅಂತಾಯಿತು. ಓಕೆ, ಇದರಲ್ಲಿ ಬೆಲೆ ಆದೇಶ ಮಾಡಿಬಿಡೋಣ. ಎ ಬಿ ಅಂತಂದ್ರೆ ಅದನ್ನು ಕಂಡುಹಿಡಿಬೇಕು. ಎ ಬಿ ಸ್ಕ್ವೇರ್ ಅಷ್ಟೇ ಬರೀತೀನಿ. ಇಸ್ ಈಕ್ವಲ್ ಟು ಓ ಎ ಎಷ್ಟಿದೆ? 1500, 1500 ಇದು ಸ್ಕ್ವೇರ್, ಪ್ಲಸ್ ಓ ಬಿ ಅಂತಂದ್ರೆ ಎಷ್ಟದೆ? 1800 ಇದು ಸ್ಕ್ವೇರ್. ಕ್ಲಿಯರ್? ಇದು ಎ ಬಿ ಸ್ಕ್ವೇರ್ ಕೆ ಬಿ ಸ್ಕ್ವೇರ್ ಅಷ್ಟೇ ಬರೀತೀನಿ. 1500 ಸ್ಕ್ವೇರ್ ಕೊನೆಗೆ 0 ಇತ್ತಂತಂದ್ರೆ ನಾವು ಎಷ್ಟಿರ್ತೋ ಅದರ ಡಬಲ್ ಮಾಡಿಬಿಡ್ಬೇಕು. ಹೌದಲ್ಲ? ವರ್ಗ ಮಾಡ್ಬೇಕಂತಂದ್ರೆ ಅಂದ್ರೆ ಫಸ್ಟ್ 15 ವರ್ಗ ತೊಗೊಂಡ್ಬಿಟ್ಟಿವಿ ಅಂತಂದ್ರೆ 225 ಆಯಿತು. ಇವು 00 ಅಂತಂದ್ರೆ ಇದ್ರ ಡಬಲ್ ಮಾಡೋದು. 2 0 ಅಂತಂದ್ರೆ ನಾವು 4 0 ಅಂತ ಬರ್ಕೊಳ್ತೀವಿ ವರ್ಗದಲ್ಲಿ. ಕ್ಲಿಯರ್? 18 ವರ್ಗ 324. ಇವು 2 0 ಅಂತಂದ್ರೆ ನಾವು 4 0 ಬರ್ಕೊಳ್ತೀವಿ ವರ್ಗದಲ್ಲಿ. ಓಕೆ, ನೆಕ್ಸ್ಟ್ ಇದನ್ನು ಕೂಡಿಸ್ಕೊಂಡು ಬಿಡ. ಎ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಇದನ್ನು ಕೂಡ್ಸೋಣ. ಎಷ್ಟಾಗತ್ತೆ? 2250000. ಇನ್ನೊಂದು 324. ಇವು 0000. ಕ್ಲಿಯರ್? ಏನು ಉಳಿತು? 0 0 0 0 9 4 5.
ಓಕೆ, ಈಗ ಇದರಲ್ಲಿ ನೋಡಿ ಎಷ್ಟಾಯ್ತದು 5490000. ಕ್ಲಿಯರ್? ಸ್ಕ್ವೇರ್ ತೆಗೆದು ರೂಟ್ ಹಾಕೋಣ ನಾವು. ಈಗ ಎ ಬಿ ಇಸ್ ಈಕ್ವಲ್ ಟು ಇದು ಹೋಲ್ ಸ್ಕ್ವೇರ್ ರೂಟ್ ಆಫ್ 5490000. ಇದನ್ನು ಪೂರ್ಣ ವರ್ಗ ಸಂಖ್ಯೆ ಅಲ್ಲ, ಅದರಲ್ಲಿ ಒಂದು ಪೂರ್ಣ ವರ್ಗ ಸಂಖ್ಯೆ ಅಡಗಿದೆ. ಅದನ್ನೇನಂತಂದ್ರೆ ಅಪವರ್ತನ ರೀತಿಯಲ್ಲಿ ಬರ್ಕೊಳ್ಳೋದು. ಅಂದರೆ ಎ ಬಿ ಇಸ್ ಈಕ್ವಲ್ ಟು ಹಿಂಗೆ ಗುಣಾಕಾರ ಮಾಡಿರಾಗತ್ತನು 90000 ಇಂಟು 61 ಮಾಡಿದ್ರೆ ಆಗುತ್ತೆ. ಹೌದಲ್ಲ? 90000 ಇಂಟು 61 ಮಾಡಿದ್ರೆ ಬರುತ್ತೆ. ಓಕೆ, ಗುಣಾಕಾರ ಮಾಡಿದ್ರೆ ಇಷ್ಟು ಬರುತ್ತೆ. ಇದು ಎ ಬಿ ಇಸ್ ಈಕ್ವಲ್ ಟು 9 ವರ್ಗಮೂಲ 3 ಆಯಿತು. ಕ್ಲಿಯರ್? ಇವು ಇದ್ರದ್ದು ಏನಂದ್ರೆ ಒಂದೊಂದು ಗುಂಪುದು. 00 ಅಂತಂದ್ರೆ ಸಿಂಗಲ್ ಜೀರೋ ವರ್ಗಮೂಲ ತೆಗಿಬೇಕಾದ್ರೆ, ಇದು 00 ಅಂದ್ರೆ ಇದ್ರ ಸಿಂಗಲ್ ಜೀರೋ. ಇದು ಸ್ಕ್ವೇರ್ ರೂಟ್ ಆಫ್ 61 ಅಷ್ಟೇ ಬರಿತೀವಿ. ಓಕೆ, ಇಲ್ಲಿ ಎ ಬಿ ಅಂತಂದ್ರೆ 1.5 ಗಂಟೆಯ ನಂತರ ಎರಡೂ ವಿಮಾನಗಳ ನಡುವಿನ ದೂರ ಎಷ್ಟು ಅಂತಂದ್ರೆ ಎಷ್ಟು? 300 ಇಂಟು ಸ್ಕ್ವೇರ್ ರೂಟ್ ಆಫ್ 61 ಕಿಲೋಮೀಟರ್ನಲ್ಲಿ ಇರುತ್ತೆ. ಎಷ್ಟು ಕಿಲೋಮೀಟರ್? ಆ ಎರಡು ವಿಮಾನಗಳು 1.5 ಗಂಟೆ ನಂತರ ಇರುವಂಥ ಅಂತರ, ಎರಡು ವಿಮಾನಗಳ ನಡುವಿನ ಅಂತರ ಎಷ್ಟು? 300 ಇಂಟು ಸ್ಕ್ವೇರ್ ರೂಟ್ ಆಫ್ 61. ಓಕೆ, ಪ್ರಶ್ನೆ ಸರಳಿದೆ, ಆಮೇಲೆ ಅಷ್ಟೇ ಈಸಿನೂ ಇದೆ, ಜೊತೆಗೆ ಇಂಪಾರ್ಟೆಂಟ್ ಇರುವಂಥ ಪ್ರಶ್ನೆ ಇದು. ಬಹಳ ಏನಂತಂದರೆ ಪ್ರಮುಖವಾಗಿರುವಂಥ ಪ್ರಶ್ನೆ. ಕೊಟ್ಟಿರುವಂಥ ಪ್ರಶ್ನೆಯ ಪ್ರಕಾರ ನಾವು ಚಿತ್ರ ಹಾಕ್ಕೊಳ್ಬೇಕು. ಆಮೇಲೆ ಇಲ್ಲಿ ಫಸ್ಟ್ ನೀವು ಹೇಗೆ ಮಾಡಬೇಕು ಅಂದರೆ, ಫಸ್ಟು ಉತ್ತರ ಕಡೆ ಚಲಿಸುವಂಥ ವಿಮಾನದ ಜವ ಬರ್ಕೊಳ್ತೀರಿ, ಪಶ್ಚಿಮದ ಕಡೆ ಚಲಿಸುವಂಥ ವಿಮಾನದ ಜವವನ್ನು ಮೊದಲು ಬರ್ಕೊಳ್ತೀರಿ. ಆಮೇಲೆ ಸಮಯ ಕೊಟ್ಟಿದ್ದಾರೆ, ಇಲ್ಲಿಯೂ ಸಹ ಸಮಯ 1.5 ಗಂಟೆ, ಇಲ್ಲಿನೂ 1.5 ಗಂಟೆ, ಅಂದರೆ ಅವಧಿ 1.5 ಗಂಟೆ. ಇದನ್ನು ಹೀಗೆ ಸಿಂಪ್ಲಿಫೈ ಮಾಡಿ ಬರ್ಕೊಳ್ಬೇಕು. ಇದನ್ನು ಅದೇ ರೀತಿಯಲ್ಲಿ ಬರ್ದೀನಿ. ನಂತರ ಆ ಕೇಂದ್ರದಿಂದ ವಿಮಾನ ಎಷ್ಟು ದೂರ ಚಲಿಸವು, 1.5 ಗಂಟೆನಲ್ಲಿ ಎಷ್ಟು ದೂರ ಹೋದವು, ಅದ್ರ ದೂರ ಕಂಡುಹಿಡಿಬೇಕು ಅಂತಂದರೆ ಜವ ಇಂಟು ಅವಧಿ ಈ ಸೂತ್ರವನ್ನು ಬಳಸ್ಕೋಬೇಕು. ಜವದ ಬೆಲೆ ಹಾಕಿದ್ದೀವಿ, ಅವಧಿ ಬೆಲೆ ಹಾಕಿದ್ದೀವಿ, ಅಂಶ ಮತ್ತು ಛೇದ ಹೊಡೆದಿನಿ, ಉಳಿದಿರುವಂಥ ಅಂಶವನ್ನು ಗುಣಾಕಾರ ಮಾಡಿದ್ದೀನಿ. ಓಕೆ, ಹಾಗೇನೆ ಇಲ್ಲಿಯೂ ಸಹ ದೂರ ಕಂಡುಹಿಡಿಬೇಕು ಅಂದರೆ ಜವ ಇಂಟು ಅವಧಿ ಸೂತ್ರ ಬಳಸೀನಿ, ಬೆಲೆ ಆದೇಶ ಮಾಡಿ ಅಂಶಕ್ಕೆ ಛೇದಿಂದ ಛೇದ ಮಾಡಿದ್ದೀನಿ. ನಂತರ ಇಲ್ಲಿ ಉಳಿದದ್ದು 600 ಇಂಟು 3 ಅಂತ ಉಳಿತು, ಗುಣಾಕಾರ ಮಾಡಿದರೆ 1500 ಕಿಲೋಮೀಟರ್ ಅಂತಾಯಿತು. ನೆಕ್ಸ್ಟ್ ಏನು ಮಾಡಿದ್ದೀನೋ ಇದೇ ಚಿತ್ರ ಪ್ರಕಾರ ಚಿತ್ರ ನೋಡಿದ್ದೀವಿ ಅಂತಂದರೆ ಎ ಒ ಬಿ ಒಂದು ಲಂಬಕೋನ ತ್ರಿಭುಜ ಅಂತ ಗೊತ್ತಾಗುತ್ತೆ. ಈ ಎ ಒ ಬಿ ಲಂಬಕೋನ ತ್ರಿಭುಜ ಅಂತಂತಂದರೆ ನಾವು ಪೈಥಾಗೋರಸ್ನ ಪ್ರಮೇಯವನ್ನು ಬಳಸ್ತೀವಿ. ಪೈಥಾಗೋರಸ್ ಪ್ರಮೇಯದ ಪ್ರಕಾರ ಕೋನ ಓ 90 ಡಿಗ್ರಿ ಆಗಿದೆ ಅಂದರೆ ವಿಕರ್ಣ ಎ ಬಿ ಆಗಿರುತ್ತೆ. ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮ ಅಂತ ಗೊತ್ತು. ಬೆಲೆಯನ್ನು ಆದೇಶ ಮಾಡಿದ್ದೀವಿ. ಇಲ್ಲಿ 1500 ವರ್ಗ ಮಾಡಬೇಕು ಅಂದರೆ ಭಾಳ ಸಿಂಪಲ್ ಇದೆ. 15ರ ವರ್ಗ ಮೊದಲು ಮಾಡ್ಕೊಳ್ಬೇಕು. ಇವು ಡಬಲ್ ಎಷ್ಟು ಜೀರೋ ಇರ್ತಾವೆ ಅಷ್ಟು ಡಬಲ್ ಮಾಡಬೇಕು. ಓಕೆ, ಹಾಗೇನೆ ಇಲ್ಲಿ 18ರ ವರ್ಗ ಮಾಡ್ತೀವಿ, 324 ಆಯಿತು. ಇವು 2 ಜೀರೋ ಅದಾವ, ಡಬಲ್ ಜೀರೋ ಅದ ಅಂತಂದ್ರೆ ಅದರ ಡಬಲ್ ಮಾಡಬೇಕು ನಾವು. 2 ಜೀರೋ ಅಂದರೆ ಇಲ್ಲಿ 4 ಜೀರೋ ಅಂತ ಮಾಡಬೇಕು. ಓಕೆ, ಇವೆರಡನ್ನು ಕೂಡಿಸಿದೀವಿ ನಾವು, ಕೂಡಿಸಿದ್ರೆ ಎಷ್ಟು ಬಂತು. ಇದನ್ನು ನಾವು ಸಿಂಪ್ಲಿಫೈ ಮಾಡಬೇಕು ಅಂದರೆ ಇದ್ರಾಗ ಒಂದು ವರ್ಗ ಸಂಖ್ಯೆ ಅಡಗಿದೆ, ಅದು 90,000. ಅದಕ್ಕೆ 90,000 ಗುಣಿಲೆ 61 ಅಂತ ಮಾಡಿದ್ದೀವಿ. ಇಷ್ಟು ಮಾಡಿದರೆ ಇದರ ವ್ಯಾಲ್ಯೂ ಇಷ್ಟು ಬರುತ್ತೆ. ಈಗ 9ರ ವರ್ಗಮೂಲ 3 ಆಯಿತು. ಇವು ಡಬಲ್ ಜೀರೋ ಅಂದ್ರೆ ಸಿಂಗಲ್ ಜೀರೋ ಬರ್ಕೋಬೇಕು, ಡಬಲ್ ಜೀರೋ ಅಂದ್ರೆ ಸಿಂಗಲ್ ಜೀರೋ ಬರೀಬೇಕು. ಯಾವಾಗ ವರ್ಗಮೂಲ ಕಂಡುಹಿಡಿಬೇಕಾದ್ರೆ ಇದು ಸ್ಕ್ವೇರ್ ರೂಟ್ ಆಫ್ 61. ಅಂದರೆ ಇಲ್ಲಿ ಎ ಬಿ ಎರಡೂ ವಿಮಾನಗಳ ನಡುವಿನ ಅಂತರ ಯಾವುದು? 1.5 ಗಂಟೆ ನಂತರ ಇರುವಂಥ ಎರಡು ವಿಮಾನಗಳ ನಡುವಿನ ಅಂತರ ಅಂಥೇಳಿ ಬರ್ದೀವಿ. ಓಕೆ, ಕ್ಲಿಯರ್? ಸರಳಿದೆ ಪ್ರಶ್ನೆ, ಸ್ವಲ್ಪ ಪ್ರಾಕ್ಟೀಸ್ ಮಾಡಬೇಕು. ಓಕೆ.